ಚುನಾವಣಾ ಬಾಂಡ್ಗಳ ವಿವರಗಳನ್ನು ನೀಡೋಕೆ ಎಸ್ಬಿಐ ಈಗ ಸುಪ್ರೀಂ ಕೋರ್ಟ್ ಬಳಿ ಜೂನ್ 30ರವರೆಗೆ ಸಮಯಾವಕಾಶವನ್ನು ಕೇಳಿದೆ. ರಾಜಕೀಯ ಪಕ್ಷಗಳಿಗೆ ಗುಟ್ಟಾಗಿ ದೇಣಿಗೆ ನೀಡಿದವರ ಹೆಸರುಗಳನ್ನು ಬಹಿರಂಗಪಡಿಸೋದು ಕಷ್ಟದ ಕೆಲಸ ಅಂತ ಹೇಳ್ತಿದೆ. ಸರ್ಕಾರಿ ವಿಚಾರಣೆಗಳ ಹೊತ್ತಿನಲ್ಲಿ ಇಂಥದ್ದೇ ಚಾಣಾಕ್ಷ ನಿಧಾನಗತಿಯನ್ನ ಹಿಂದೇನೂ ಅದು ತೋರಿಸಿದೆ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಬಹುದು. ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸಿದ ನಂತರ ನ್ಯಾಯಾಲಯ ದಾನಿಗಳ ವಿವರಗಳನ್ನು ಬಹಿರಂಗಪಡಿಸೋಕೆ ಎಸ್ಬಿಐಗೆ ಸೂಚಿಸಿತ್ತು. ಆ ಕೆಲಸ ತಿಂಗಳಾನುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಎಸ್ಬಿಐ ನೀಡ್ತಾ ಇರುವ ಸಬೂಬು. ಆದರೆ ಸಾಮಾಜಿಕ ಹೋರಾಟಗಾರ ಕೊಮೋಡರ್ ಲೋಕೇಶ್ ಬಾತ್ರಾ ಅವರು ರಿಪೋರ್ಟರ್ಸ್ ಕಲೆಕ್ಟಿವ್ ಜೊತೆ ಹಂಚಿಕೊಂಡ ದಾಖಲೆಗಳ ಪ್ರಕಾರ ಸರ್ಕಾರಕ್ಕೆ ಎಸ್ಬಿಐ ಚುನಾವಣಾ ಬಾಂಡ್ಗಳ ಡೇಟಾವನ್ನ ಅತಿ ಕಡಿಮೆ ಸಮಯದಲ್ಲಿ ಅಂದ್ರೆ ಕೆಲವೊಮ್ಮೆ ಬರೀ 48 ಗಂಟೆಗಳಲ್ಲಿ ಒದಗಿಸಿರೋದನ್ನ ಸಾಬೀತುಪಡಿಸುವ ಹಲವು ಪ್ರಮುಖ ಪುರಾವೆಗಳಿವೆ ಅಂತ ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವಾಲಯದ ಸೂಚನೆ ಮೇರೆಗೆ ಎಸ್ಬಿಐ ಬಾಂಡ್ಗಳನ್ನ ನಗದುಗೊಳಿಸುವ ಗಡುವು ಮುಗಿದ 48 ಗಂಟೆಗಳ ಒಳಗೆ ದೇಶದಾದ್ಯಂತ ಚುನಾವಣಾ ಬಾಂಡ್ಗಳ ಡೇಟಾವನ್ನ ಒಟ್ಟುಗೂಡಿಸಿಟ್ಟಿದೆ ಅಂತ ದಾಖಲೆಗಳು ಬಹಿರಂಗಪಡಿಸುತ್ತೆ. ಮಾರಾಟದ ಪ್ರತಿ ವಿಂಡೋ ಅವಧಿಯ ನಂತರ ಅಂತಹ ಮಾಹಿತಿಯನ್ನ ಅದು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕಳಿಸಿದೆ. 2020ರವರೆಗಿನ ಅಂತಹ ದಾಖಲೆಗಳನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ .in ಪರಿಶೀಲನೆ ನಡೆಸಿದೆ. ಮಾರಾಟವಾದ ಮತ್ತು ರಾಜಕೀಯ ಪಕ್ಷಗಳು ನಗದೀಕರಿಸಿಕೊಂಡ ಬಾಂಡ್ಗಳ ಆಡಿಟ್ ಟ್ರಯಲ್ ಅನ್ನ ಎಸ್ಬಿಐ ನಿರ್ವಹಣೆ ಮಾಡೋದ್ರ ಬಗ್ಗೆ ದಾಖಲೆಗಳು ಹೇಳುತ್ತೆ. ಪ್ರತಿ ಬಾಂಡ್ನ ಸೀರಿಯಲ್ ನಂಬರ್ ಬಳಸಿ ಅದರ ಜಾಡನ್ನ ಎಸ್ಬಿಐ ನಿರ್ವಹಿಸುತ್ತೆ. ಇದು 2018ರಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆ ಪ್ರಾರಂಭ ಮಾಡಿದಾಗಲೇ ಎಸ್ಬಿಐ ಸ್ವತಃ ಬೇಡಿಕೆ ಇಟ್ಟು ಮಾಡಿಕೊಂಡಿರುವ ವ್ಯವಸ್ಥೆ. ಆಗ ಅಂತಹ ಜಾಣತನ ತೋರಿಸಿದ್ದ ಎಸ್ಬಿಐ ಈಗ ಮಾತ್ರ ಖರೀದಿ ಸಮಯದಲ್ಲಿ ಬಾಂಡ್ ಖರೀದಿಸಿದ ದಾನಿಗಳ ವಿವರಗಳನ್ನ ಅವನ್ನ ಪಡೆದ ರಾಜಕೀಯ ಪಕ್ಷಗಳ ವಿವರಗಳಿಂದ ಪ್ರತ್ಯೇಕವಾಗಿ ಇರಿಸಲಾಗಿದೆ ಅಂತ ಕೋರ್ಟ್ ಹೇಳ್ತಾ ಇದೆ. ಬಾಂಡ್ಗಳ ಮಾರಾಟದ ಕುರಿತ ಡೇಟಾವನ್ನ ನಿಗದಿತ ಶಾಖೆಗಳು ಮುಚ್ಚಿದ ಕವರ್ಗಳಲ್ಲಿ ಮುಂಬೈನ ಪ್ರಧಾನ ಕಚೇರಿಗೆ ಕಳಿಸುತ್ತೆ ಅನ್ನೋದು ಎಸ್ಬಿಐ ಹೇಳಿಕೆ. ಅದೇ ರೀತಿ ಬಾಂಡ್ಗಳನ್ನ ನಗದು ಮಾಡಿಕೊಂಡ ರಾಜಕೀಯ ಪಕ್ಷಗಳ ಡೇಟಾವನ್ನು ಕೂಡ ಸೀಲ್ ಮಾಡಿದ ಕವರ್ನಲ್ಲಿ ಮುಂಬೈ ಕಚೇರಿಗೆ ಕಳಿಸಲಾಗುತ್ತೆ. ದೇಣಿಗೆ ನೀಡಿದವರ ಮತ್ತು ಪಡೆದ ರಾಜಕೀಯ ಪಕ್ಷಗಳ ಹೆಸರು ಬಹಿರಂಗ ಆಗದಂತೆ ನೋಡ್ಕೊಳ್ಳೋಕೆ ಹೀಗೆ ಡೇಟಾವನ್ನ ಬೇರ್ಪಡಿಸಲಾಗಿರುತ್ತೆ ಅಂತ ಬ್ಯಾಂಕ್ ಹೇಳಿದೆ. ಹೀಗಾಗಿ 2019ರಿಂದ ನೀಡಲಾದ ಒಟ್ಟು 22,217 ಚುನಾವಣಾ ಬಾಂಡ್ಗಳ ಖರೀದಿದಾರರ ವಿವರಗಳನ್ನ ಫಲಾನುಭವಿ ಪಕ್ಷಗಳ ವಿವರಗಳೊಂದಿಗೆ ಜೋಡಿಸೋಕೆ ತಿಂಗಳಾನುಗಟ್ಟಲೆ ಸಮಯ ಬೇಕು ಅಂತ ಹೇಳ್ತಾ ಇದೆ. ಆದ್ರೆ ದಾಖಲೆಗಳು ಹೇಳ್ತಿರೋದೇ ಬೇರೆ. 2017ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಒಪ್ಕೊಂಡಂತೆ ಚುನಾವಣಾ ಬಾಂಡ್ಗಳು ಬ್ಯಾಂಕ್ಗೆ ನಗದೀಕರಣಕ್ಕಾಗಿ ಬಂದಾಗ ಆ ರಾಜಕೀಯ ಪಕ್ಷದೊಂದಿಗೆ ದಾನಿಯ ವಿವರವನ್ನ ನೈಜ ಸಮಯದಲ್ಲೇ ಸಂಪರ್ಕ ಮಾಡುವ ವ್ಯವಸ್ಥೆಯನ್ನ ಎಸ್ಬಿಐ ಹೊಂದಿದೆ. ಬಾಂಡ್ಗಳ ಖರೀದಿ ಮತ್ತು ನಗದೀಕರಣ ಎಲೆಕ್ಟ್ರಾನಿಕ್ ಆಗಿ ನಡೆದದ್ದೇ ಅಥವಾ ನೇರವಾಗಿ ನಡೆದಿದ್ದ ಅನ್ನೋದು ಕೂಡ ಇಲ್ಲಿ ಗಣನೆಗೆ ಬರೋದಿಲ್ಲ. ಖರೀದಿದಾರರನ್ನ ಗುರುತಿಸೋಕೆ ಕೆವೈಸಿ ಪ್ರಕ್ರಿಯೆ ಮತ್ತು ಬಾಂಡ್ಗಳ ಮೇಲೆ ರಹಸ್ಯ ಸೀರಿಯಲ್ ನಂಬರ್ ಹಾಕಿದ ಬಳಿಕನೇ ನಿಗದಿತ ಎಸ್ಬಿಐ ಶಾಖೆಗಳು ಬಾಂಡ್ ಮಾರಾಟವನ್ನ ಪೂರ್ಣಗೊಳಿಸುವ ಕ್ರಮವನ್ನ ಅನುಸರಿಸುತ್ತೆ. ಪಾರದರ್ಶಕವಾಗಿಲ್ಲ ಅನ್ನೋ ಆರೋಪಗಳಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಕೊಡುವಾಗಲೂ ಕೇಂದ್ರ ಸರ್ಕಾರ ಕೆವೈಸಿ ಮತ್ತು ಆಡಿಟ್ ಟ್ರಯಲ್ ಮೂಲಕ ಈ ಯೋಜನೆ ಪಾರದರ್ಶಕತೆ ಹೊಂದಿದ್ದಾಗಿದೆ ಅಂತಾನೆ ಹೇಳ್ಕೊಂಡಿತ್ತು. ನ್ಯಾಯಾಲಯದಲ್ಲಿ ಯೋಜನೆಯನ್ನ ಸಮರ್ಥನೆ ಮಾಡಿಕೊಳ್ಳುವುದು ಹೇಗೆ ಅನ್ನೋದರ ಕುರಿತ ತನ್ನ ಆಂತರಿಕ ಚರ್ಚೆಗಳಲ್ಲೂ ಹಣಕಾಸು ಸಚಿವಾಲಯ ಬಾಂಡ್ ಖರೀದಿದಾರರ ದಾಖಲೆಗಳು ಬ್ಯಾಂಕ್ ಬಳಿ ಲಭ್ಯ ಇದ್ದು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ತಮಗೆ ಬೇಕಿರುವಾಗ ಪರಿಶೀಲನೆ ನಡೆಸಬಹುದು ಅಂತ ಖಾತ್ರಿಪಡಿಸಿದ್ದಿದೆ. ಹೆಚ್ಚಿನ ಸಮಯ ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಎಸ್ಬಿಐ ಅರ್ಜಿ ಸಲ್ಲಿಸಿರುವ ಬಗ್ಗೆ ಸಿಕ್ಕಾಪಟ್ಟೆ ಮೀಮ್ಸ್ಗಳು ಈಗ ಹರಿದಾಡ್ತಾ ಇದೆ. ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವಾಗ ಹೇಗೆ ಎಸ್ಬಿಐ ತನ್ನದೇ ವಿಶೇಷತೆಯಾದ ನಿಧಾನಗತಿಯನ್ನ ತೋರಿಸತ್ತೋ ಹಾಗೇನೆ ಸುಪ್ರೀಂ ಕೋರ್ಟ್ ಎದುರಲ್ಲೂ ತೋರಿಸ್ತಿದೆ ಅಂತ ಅದು ಅಣಕಿಸ್ತಾ ಇದೆ. ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡಬೇಕಾದಾಗ ಮಾತ್ರ ಎಸ್ಬಿಐ ಬಹಳ ಬೇಗ ಸ್ಪಂದಿಸುತ್ತೆ. ಕೆಲವೊಮ್ಮೆ ಒಂದೇ ಒಂದು ಫೋನ್ ಕರೆಯಲ್ಲಿ ಅದು ಕೆಲಸ ಮುಗಿಸಿರೋದು ಇದೆ. ಉದಾಹರಣೆಗೆ ಒಮ್ಮೆ 2018ರಲ್ಲಿ ರಾಜಕೀಯ ಪಕ್ಷವೊಂದು ತನ್ನ ಶೆಲ್ಫ್ ಲೈಫ್ ಕಳೆದ ಬಾಂಡ್ಗಳನ್ನ ನಗದೀಕರಿಸಲು ಎಸ್ಬಿಐನ ನವದೆಹಲಿ ಶಾಖೆಯನ್ನ ಸಂಪರ್ಕ ಮಾಡಿತ್ತು. ಆಗ ಚುನಾವಣಾ ಬಾಂಡ್ನ ಕಾಲಾವಧಿ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಅಂತಾನೆ ಇರುವ ಮುಂಬೈನಲ್ಲಿನ ಎಸ್ಬಿಐ ಕಾರ್ಪೊರೇಟ್ ಕಚೇರಿಯಲ್ಲಿನ ನಿರ್ದಿಷ್ಟ ತಂಡವಾದ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಘಟಕಕ್ಕೆ ದೆಹಲಿ ಶಾಖೆ ಕೆಲವೇ ಗಂಟೆಗಳ ಒಳಗೆ ಮಾಹಿತಿಯನ್ನ ಕೊಟ್ಟಿತ್ತು. ಆ ತಂಡ ಅಲ್ಪಾವಧಿಯಲ್ಲೇ ಮಾಹಿತಿಯನ್ನ ಸಂಗ್ರಹಿಸಿತ್ತು ಮತ್ತು ಅದರ ಬಗ್ಗೆ ಹಣಕಾಸು ಸಚಿವಾಲಯದ ಉನ್ನತ ಅಧಿಕಾರಿಗಳ ಗಮನಕ್ಕೂ ತಂದಿತ್ತು. ಎಲೆಕ್ಟೋರಲ್ ಬಾಂಡ್ ಕೇವಲ 15 ದಿನಗಳ ಶೆಲ್ಫ್ ಲೈಫ್ ಹೊಂದಿರುತ್ತೆ ಅಂತ ಕಾನೂನಿನಲ್ಲಿ ಇದ್ದಿದ್ರಿಂದ ಎಸ್ಬಿಐ ಕಾರ್ಪೊರೇಟ್ ಕಚೇರಿ ಹಣಕಾಸು ಸಚಿವಾಲಯದ ಸಲಹೆ ಕೇಳಿತ್ತು. ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿದ್ದ ಹಣಕಾಸು ಸಚಿವಾಲಯ ಬಾಂಡ್ಗಳು ಅವಧಿ ಮೀರಿದ್ರೂ
ರಾಜಕೀಯ ಪಕ್ಷಗಳು ಅವುಗಳನ್ನ ನಗದೀಕರಿಸೋಕೆ ಅವಕಾಶ ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆ ಸೂಚನೆ ಬಳಿಕ ಮಿಂಚಿನ ವೇಗದಲ್ಲಿ ಕಾರ್ಯೋನ್ಮುಖವಾದ ಕಾರ್ಪೊರೇಟ್ ಕಚೇರಿ ದೆಹಲಿ ಕಚೇರಿಗೆ ಆ ವಿಚಾರವನ್ನ ಮತ್ತೆ ಮುಟ್ಟಿಸಿತ್ತು. ಇವೆಲ್ಲವೂ 24 ಗಂಟೆಗಳ ಅವಧಿಯಲ್ಲಿ ನಡೆದಿತ್ತು ಮತ್ತು ಅವಧಿ ಮೀರಿದ ಚುನಾವಣಾ ಬಾಂಡ್ಗಳನ್ನ ನಗದೀಕರಿಸೋಕೆ ಆ ರಾಜಕೀಯ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಹಣಕಾಸು ಸಚಿವಾಲಯವಾಗ್ಲಿ ಅಥವಾ SBI ಆಗ್ಲಿ ಅಧಿಕೃತ ದಾಖಲೆಗಳಲ್ಲಿ ಯಾವ ರಾಜಕೀಯ ಪಕ್ಷದ ಹೆಸರನ್ನೂ ಉಲ್ಲೇಖಿಸಿಲ್ಲ. ಆದರೆ ಆ ಪಕ್ಷ ತಲಾ 1 ಕೋಟಿಯ 10 ಅವಧಿ ಮೀರಿದ ಬಾಂಡ್ಗಳನ್ನ ಹೊಂದಿತ್ತು ಮತ್ತು ದೆಹಲಿಯಲ್ಲಿ ಅವುಗಳನ್ನ ಖರೀದಿಸಿದ ನಿರ್ದಿಷ್ಟ ದಿನಾಂಕಗಳ ಬಗ್ಗೆ SBI ಬಳಿ ಮಾಹಿತಿ ಇತ್ತು ಮತ್ತು ಅದನ್ನೇ ಅದು ಹಣಕಾಸು ಸಚಿವಾಲಯದ ಗಮನಕ್ಕೂ ತಂದಿತ್ತು. ಸ್ವತಂತ್ರ ಘಟಕವಾಗಿದ್ರು SBI ಹಲವಾರು ಸಂದರ್ಭಗಳಲ್ಲಿ ಸರ್ಕಾರದ ಎಕ್ಸ್ಟೆನ್ಷನ್ ಆಗಿ ಕೆಲಸ ಮಾಡಿದ್ದಿದೆ. 2018ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬಾಂಡ್ಗಳ ಡೇಟಾವನ್ನ ಹಂಚಿಕೊಳ್ಳೋಕೆ ಅದು ಹಣಕಾಸು ಸಚಿವಾಲಯದಿಂದ ಅನುಮತಿಯನ್ನು ಪಡೆದುಕೊಂಡಿತ್ತು. SBI ಕಾರ್ಯನಿರ್ವಹಣೆಯ ಈ ಇತಿಹಾಸವನ್ನ ನಾವು ಗಮನಿಸಿದ್ರೆ ಅದೀಗ ಸುಪ್ರೀಂ ಕೋರ್ಟ್ ಕೇಳಿರುವ ವಿವರಗಳನ್ನ ಒದಗಿಸೋಕೆ ಸಮಯ ಬೇಕು ಅಂತ ಹೇಳ್ತಿರೋದು ಹಲವು ಅನುಮಾನಗಳನ್ನ ಮೂಡಿಸುತ್ತೆ. ನಿವೃತ್ತ ಸರ್ಕಾರಿ ಅಧಿಕಾರಿ ಸುಭಾಷ್ ಚಂದ್ರ ಗಾರ್ಗ್ ಅವರಲ್ಲಿ ಬಹುಶಃ ಇದಕ್ಕೆ ಉತ್ತರ ಇರುತ್ತೆ. ಹಣಕಾಸು ಮತ್ತು ಅರ್ಥಶಾಸ್ತ್ರ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಅವರು 2017 ಮತ್ತು 2018ರಲ್ಲಿ ಚುನಾವಣಾ ಬಾಂಡ್ ಯೋಜನೆಯ ರಚನೆ ಮತ್ತು ಅನುಷ್ಠಾನದಲ್ಲಿ ಪಾತ್ರ ವಹಿಸಿದ್ರು. SBI ಹೆಚ್ಚು ಸಮಯ ಕೇಳೋಕೆ ನಿರ್ದಿಷ್ಟ ಕಾರಣಗಳಿದೆಯಾ ಅಂತ ಮಾರ್ಚ್ 6ನೇ ತಾರೀಕು ಮೋಜೋ ಸ್ಟೋರಿ ಗಾರ್ಗ್ ಅವರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿರೋದು ಹೀಗೆ: ನನಗನ್ಸೋದು ಇದೊಂದು ಕುಂಟು ನೆಪ ಅಷ್ಟೇ. ಈ ಮಾಹಿತಿಯನ್ನು ಒದಗಿಸೋಕೆ SBIಗೆ ಸಮಯವೇ ಬೇಕಾಗಿಲ್ಲ. ಬಾಂಡ್ಗಳ ಖರೀದಿದಾರರು ಮತ್ತು ಬಾಂಡ್ಗಳನ್ನ ಸ್ವೀಕಾರ ಮಾಡೋರ ವಿವರವನ್ನ ಜೋಡಿಸಬೇಕಿದೆ ಅಂತ ಅದು ಹೇಳ್ತಾ ಇದೆ. ಅದರ ಅಗತ್ಯವೇ ಇಲ್ಲ ಮತ್ತು ಅದಕ್ಕೆ ಸಮಯವೇ ಬೇಕಿಲ್ಲ. ನಾನು ಮೊದಲೇ ಹೇಳಿದಂತೆ ಪ್ರತಿ ಬಾಂಡ್ಗೆ ಒಂದು ಸಂಖ್ಯೆ ಇರುತ್ತೆ. ಆ ಸಂಖ್ಯೆಯ ಮಾಹಿತಿಯನ್ನ ಬೇರ್ಪಡಿಸಿದ್ರೆ ಅಗತ್ಯ ಮಾಹಿತಿಯನ್ನ ಸುಲಭವಾಗಿ ಪಡೆಯಬಹುದು. ಬಹುಶಃ ಹೀಗೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತೆ SBI ಅನ್ನ ಪ್ರಚೋದನೆ ಮಾಡದಂತೆ ಕಾಣುತ್ತೆ. ಗಾರ್ಗ್ ಅವರಿಗೆ ಖಂಡಿತ ಗೊತ್ತಿರತ್ತೆ. SBI ಬೇಡಿಕೆಯಂತೆ ಚುನಾವಣಾ ಬಾಂಡ್ಗಳಲ್ಲಿ ರಹಸ್ಯ ಸೀರಿಯಲ್ ನಂಬರ್ಗಳ ಜೋಡಣೆಯನ್ನ ನೋಡಿಕೊಂಡಿದ್ದವರೇ ಅವರು. ಇದೇ ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.